ಜೆಡಿಎಸ್ ಮಾಜಿ ಶಾಸಕ ಎಚ್.ಎಸ್. ಪ್ರಕಾಶರ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಸಂತಾಪ ಸೂಚಿಸಿದ್ದಾರೆ. ಪತ್ನಿ ಚೆನ್ನಮ್ಮರ ಜೊತೆ ತೆರಳಿ ದೇವೇಗೌಡ ಅಂತಿಮ ದರ್ಶನ ಪಡೆದರು. ಈ ಬಾರಿಯ ಚುನಾವಣೆಯಲ್ಲಿ ಪ್ರಕಾಶ್ ಸೋತಿದ್ರು. ಅದರಿಂದ ತುಂಬಾ ದುಃಖಿತರಾಗಿದ್ರು. ಅವರ ಸಾವಿನಿಂದ ತುಂಬಾ ಬೇಜಾರಾಗಿದೆ. ನಮ್ಮ ಕುಟುಂಬದಲ್ಲೇ ಒಬ್ಬರನ್ನ ಕಳೆದುಕೊಂಡಂತಾಗಿದೆ ಅಂತ ದೇವೇಗೌಡ ಹೇಳಿದ್ರು. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಮಾತುಕತೆ ನಡೆಸಲು ಸಚಿವಾಕಾಂಕ್ಷಿಗಳು ಇಂದು ಮಾಜಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ರು. ಡಾಕ್ಟರ್ ಸುಧಾಕರ್, ಸುಬ್ಬಾರೆಡ್ಡಿ, ಎಂಟಿಬಿ ನಾಗರಾಜ್ ಸೇರಿದಂತೆ ಹಲವು ಕೈ ಶಾಸಕರು ಸಿದ್ದರಾಮಯ್ಯ ನಿವಾಸ ಕಾವೇರಿಯಲ್ಲಿ ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಮನವಿ ಮಾಡಿದ್ರು. ಬಳಿಕ ಶಾಸಕರ ಅನುದಾನ ಸಮಸ್ಯೆ ಕುರಿತು ಅಳಲು ತೋಡಿಕೊಂಡ್ರು. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆ ಕುರಿತು ಸಿಎಂ ಕುಮಾರಸ್ವಾಮಿ ಇಂದು ವಿಧಾನಸೌಧದಲ್ಲಿ ಡಿಸಿ, ಸಿಇಒಗಳ ಸಭೆ ನಡೆಸಿದ್ದಾರೆ. ರೈತರ ಸಾಲ ಮನ್ನಾಗೆ ಹಣದ ಕೊರತೆ ಇಲ್ಲ. ರೈತರಿಗೆ ಸಾಲ ಮನ್ನಾ ಮಾಹಿತಿ ಕೊಡೋದ್ರಲ್ಲಿ ಏನು ಕ್ರಮ ತೆಗೆದುಕೊಂಡಿದ್ದೀರಿ? ನಾವು ಬಡವರ ಬಂಧು ಕಾರ್ಯಕ್ರಮ ಜಾರಿ ಮಾಡಿದ್ದೇವೆ. ರೈತರಿಗೆ ಯೋಜನೆಗಳ ಯಶಸ್ವಿ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಆಂಬಿಡೆಂಟ್ನಿಂದ ಗ್ರಾಹಕರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಸೆಂಬರ್ 4ರವರೆಗೂ ರೆಡ್ಡಿ ಆಲಿಖಾನ್ ವಿರುದ್ಧ ವಿಚಾರಣೆ ನಡೆಸದಂತೆ ಸಿಸಿಬಿಗೆ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಇನ್ನು ಪ್ರಕರಣ ರದ್ದು ಕೋರಿ ಜನಾರ್ದನ ರೆಡ್ಡಿ ಆಲಿಖಾನ್ ಅರ್ಜಿ ಸಲ್ಲಿಸಿದ್ರು. ಡಿಸೆಂಬರ್ 4ಕ್ಕೆ ಹೈಕೋರ್ಟ್ ವಿಚಾರಣೆ ಮುಂದೂಡಿದ್ದು ಹಿರಿಯ ವಕೀಲ ಸಿವಿ ನಾಗೇಶ್ರಿಂದ ವಾದ ಮಂಡನೆ ನಡೆಯಲಿದೆ. ಬೆಂಗಳೂರು ಗ್ರಾಮಾಂತರ ಎಸ್ಪಿ ಟಿಪಿ ಶಿವಕುಮಾರ್ ಸುಳ್ಳು ಕೇಸ್ ದಾಖಲಿಸಿದ್ದಾರೆ ಅಂತ ಆರೋಪಿಸಿ ರೈತ ನಾರಾಯಣ ರೆಡ್ಡಿ ಡಿಜಿಗೆ ದೂರು ನೀಡಿದ್ದಾರೆ. ಡಿಜಿ ನೀಲಮಣಿ ರಾಜು ಪರವಾಗಿ ಎಡಿಜಿಪಿ ಕಮಲ್ ಪಂತ್ ದೂರು ಸ್ವೀಕರಿಸಿದ್ದಾರೆ. ಇದಕ್ಕೆ ಸ್ಪಷ್ಟನೆ ನೀಡಿರುವ ಎಸ್ಪಿ, ರೈತ ಹಣ ನೀಡದೆ ಜಮೀನು ಪಡೆದಿದ್ರಿಂದ ದೂರು ದಾಖಲಾಗಿತ್ತು. ದೂರಿನನ್ವಯ ಕೇಸ್ ದಾಖಲಿಸಿದ್ದೇನೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಸಿಬಿ ಪೊಲೀಸರು ಆರೋಪಿ ಶಿವಕುಮಾರ್ನನ್ನ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಆರೋಪಿ ವಿಚಾರಣೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋದಕ್ಕೆ ಸ್ವಾಮೀಜಿಯೊಬ್ಬರು ಸಹಾಯ ಮಾಡಿರುವ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಈ ಕುರಿತು ಕಲ್ಮಠ ಸ್ವಾಮೀಜಿ ಮೇಲೆ ಸಿಸಿಬಿ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದು ತನಿಖೆ ಚುರುಕುಗೊಳಿಸಿದ್ದಾರೆ. ಕಳೆದ ತಿಂಗಳು ಕೇರಳದ ಶಬರಿಮಲೆ ಪ್ರವೇಶಿಸಲು ಮುಂದಾಗಿ ವಿಫಲರಾಗಿದ್ದ ಸಾಮಾಜಿಕ ಹೋರಾಟಗಾರ್ತಿ ರಿಹಾನಾ ಫಾತಿಮಾರನ್ನ ಮತನಂತಿಟ್ಟ ಪೊಲೀಸರು ಇಂದು ಅರೆಸ್ಟ್ ಮಾಡಿದ್ದಾರೆ. ರಿಹಾನಾ ಸಾಮಾಜಿಕ ಜಾಲತಾಣಗಳಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಪೋಸ್ಟ್ಗಳನ್ನು ಹಾಕಿದ್ದಾರೆ ಅಂತ ದೂರು ದಾಖಲಾಗಿದ್ದ ಹಿನ್ನೆಲೆ ಪೊಲೀಸರು ರಿಹಾನಾರನ್ನು ಬಂಧಿಸಿದ್ದಾರೆ. ಭಾರವಾದ ಮನಸ್ಸಿನಿಂದ ನಿನ್ನೆ ತಂದೆಯ ಅಂತ್ಯ ಸಂಸ್ಕಾರ ನೆರವೇರಿಸಿದ ಅಭಿಷೇಕ್ ಇಂದು ಅಪ್ಪನಿಲ್ಲದ ಬಂಗಲೆಯಲ್ಲಿ ದುಃಖ ತಪ್ತರಾಗಿ ಒಬ್ಬರೇ ಕುಳಿತು ಅಪ್ಪನನ್ನ ನೆನೆಯುತ್ತಿದ್ದಾರೆ. ಅತ್ತ ಅಂಬಿಯ ಪ್ರೀತಿಯ ನಾಯಿಗಳಾದ ಕನ್ವರ್ ಹಾಗೂ ಬುಲ್ಬುಲ್ ಕೂಡ ಪ್ರೀತಿಯ ಒಡೆಯನ ಅಗಲಿಕೆಯಿಂದ ಮೂಕ ವೇದನೆ ಅನುಭವಿಸುತ್ತಿದ್ದು ಅಭಿ ನೋವಿನಲ್ಲಿಯೂ ಅವುಗಳನ್ನ ಸಂತೈಸುತ್ತಿದ್ದಾರೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಎಲ್ಲರನ್ನ ಅಗಲಿ ಈಗಾಗಲೇ 9 ವರ್ಷ ಕಳೆದಿದೆ. ಆದರೆ ವಿಷ್ಣು ಸ್ಮಾರಕ ಮಾತ್ರ ಇದುವರೆಗೂ ನಿರ್ಮಾಣ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಬಿಸಿ ಪಾಟೀಲ್ ಬೇಸರ ವ್ಯಕ್ತಪಡಿಸಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ದಿವಂಗತ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೂ ಸರ್ಕಾರ ಕೂಡಲೇ ಆಸಕ್ತಿ ವಹಿಸಿ ನಿರ್ಮಿಸಬೇಕು ಅಂತ ಸಿಎಂ ಕುಮಾರಸ್ವಾಮಿ ಮತ್ತು ಡಿಸಿಎಂ ಪರಮೇಶ್ವರ್ ಅವರಿಗೆ ಟ್ವೀಟ್ ಮಾಡಿದ್ದಾರೆ. ಬಿಗ್ ಬಾಸ್ 6ನೇ ಆವೃತ್ತಿಯ ಸ್ಪರ್ಧಿ ಸ್ನೇಹಾ ಆಚಾರ್ಯ ನವೆಂಬರ್ 25ರಂದು ಸಪ್ತಪದಿ ತುಳಿದ್ರು. ಮುಂಚೆನೇ ಮದುವೆ ನಿಗದಿ ಆದ ಹಿನ್ನೆಲೆ ಬಿಗ್ ಬಾಸ್ನಿಂದ ಹೊರಬಂದ 3 ವಾರಕ್ಕೆ ಸ್ನೇಹಾ ತಾನು ಇಷ್ಟಪಟ್ಟ ಅಮೆರಿಕದ ರಾಯನ್ ಜೊತೆ ಅದ್ದೂರಿಯಾಗಿ ಮದುವೆಯಾದ್ರು. ಮೈಸೂರು ರಸ್ತೆಯಲ್ಲಿರುವ ಎಂ ಸಿರಿ ಕನ್ವೆನ್ಷನ್ ಹಾಲ್ನಲ್ಲಿ 2 ಕುಟುಂಬಸ್ಥರ ಸಮ್ಮುಖದಲ್ಲಿ ವಿವಾಹ ನಡೆಯಿತು.